ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಈಗ ಆಲ್ರೆಡಿ ನನ್ನ ಮಗಳ ಮದುವೆ ವಿಡಿಯೋಸ್ ನಾನು ತುಂಬ ಹಾಕಿದ್ದೀನಿ. ಆದರೆ ಮದುವೆದು ರಿಸೆಪ್ಷನ್ದೆಲ್ಲ ನಾನು ಹಾಕಿರಲಿಲ್ಲ ವಿಡಿಯೋ. ಕೆಲವು ಕಾರಣಾಂತರದಿಂದ ಹಾಕಿರಲಿಲ್ಲ ಅಷ್ಟೇ. ನಾನು ಹಾಕಿರೋ ನನ್ನ ಮಗಳ ಮದುವೆ ವಿಡಿಯೋಸ್ ಎಲ್ಲ ತುಂಬ ಜನಕ್ಕೆ ಅವ್ರ ಮಕ್ಕಳ ಮದುವೆಯಲ್ಲಿ ಪ್ಲ್ಯಾನ್ ಮಾಡೋಕ್ಕೆ, ಹಾಗೆ ಶಾಪಿಂಗ್ ಮಾಡೋಕ್ಕೆ, ಯಾವ ಥರ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಯೂಸ್ ಆಗಿದೆ ಅಂತ ನನಗೆ ಪರ್ಸ್ನಲ್ಲಾಗಿ ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಹಾಗೆ ನನಗೆ ಜೊತೆಲಿ ಸಿಕ್ಕಿದಾಗಲೂ ಕೂಡ ತುಂಬ ಜನ ಹೇಳಿದ್ದಾರೆ. ಸೊ ಇವತ್ತು ನನ್ನ ಮಗಳ ಮದುವೆ ರಿಸೆಪ್ಷನ್ಗಿಂತ ಮುಂಚೆ ರಿಂಗ್ ಸೆರೆಮನಿ ಮಾಡಿದ್ವು. ಅಂದರೆ ಅವ್ರಿಗೆ ಎಂಗೇಜ್ಮೆಂಟ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಹುಡುಗ ಬೇರೆ ದೇಶದಲ್ಲಿ ಇದ್ದಿದ್ದ ಕಾರಣದಿಂದ ಅವರು ಬರೋಕ್ಕಾಗಲಿಲ್ಲ ಎಂಗೇಜ್ಮೆಂಟ್ ಎಲ್ಲ ಮಾಡೋದಕ್ಕೆ. ಸೊ ಅದಕ್ಕೆ ರಿಸೆಪ್ಷನ್ಗಿಂತ ಮುಂಚೆ ರಿಂಗ್ ಸೆರೆಮನಿ ಮಾಡ್ತಿದ್ದೀವಿ. ಈ ರಿಂಗ್ ಸೆರೆಮನಿ ಹೇಗಾಗಿದೆ ಮತ್ತು ಬಿಫೋರ್ ರಿಂಗ್ ಸೆರೆಮನಿ ಫೋಟೋಶೂಟ್ ಎಲ್ಲ ಹೇಗಾಗಿದೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಫೆಬ್ರವರಿ 14 ಆಗಿರೋದ್ರಿಂದ ನನ್ನ ಮಗಳೂ ಲಂಡನ್ಗೆ ಹೋಗಿರೋದ್ರಿಂದ ಅವರಿಬ್ಬರು ಇವಾಗ ಜೊತೆಲಿದ್ದಾರೆ. ಸೊ ಅವರಿಗೂ ಇದೊಂದು ನನ್ನ ಕಡೆಯಿಂದ ಗಿಫ್ಟ್ ಅಂತ ಅಂದ್ಕೊಂಡು ನಾನು ಇದು ವಿಡಿಯೋ ಹಾಕ್ತಾ ಇದ್ದೀನಿ. ನೀವೆಲ್ಲ ತುಂಬ ಎಂಜಾಯ್ ಮಾಡ್ತೀರಾ. ಈ ವಿಡಿಯೋನಲ್ಲಿ ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕೆಂದರೆ ಇದರಲ್ಲಿ ಏನು ಮಾತಾಡೋವಂಥದ್ದು ಏನೂ ಇಲ್ಲ. ನೀವು ನೋಡಿ ಆನಂದ ಪಡಬೇಕಷ್ಟೇ, ನೀವು ಅವರಿಬ್ರಿಗೂ ಆಶೀರ್ವಾದ ಮಾಡಬೇಕಷ್ಟೇ. ಸೊ ವಿತ್ ಮ್ಯೂಸಿಕ್, ಲಿಟಲ್ ಒಂಚೂರು ಮೈಲ್ಡ್ ಮ್ಯೂಸಿಕ್ ಹಾಕಿ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಡೆಫಿನೆಟಾಗಿ ಈ ವಿಡಿಯೋ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸುಮಾರು ಜನ ನಿಮ್ಮ ಅಳಿಯನ್ನು ನಾವು ತೋರಿಸೇ ಇಲ್ಲ ನಮಗೆ ಅಂತ ಕೇಳಿದ್ರು. ಸೊ ಅವರೂ ಕೂಡ ಈ ವಿಡಿಯೋ ನೋಡಿ ವೀಣಾ ಮಾತಿಗೆ ತಪ್ಪಲಿಲ್ಲ ಅಂತ ಅಂದ್ಕೊಂಡು ಸಂತೋಷ ಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಈ ವಿಡಿಯೋ ನೋಡೋಣ ಬನ್ನಿ. ಇನ್ನು ಬಿಟ್ವೀನ್ ನನಗೆ ಒಂದೊಂದು ಚೂರು ಮಾತಾಡೋದಿರುತ್ತಷ್ಟೇ, ಏನು ಮಾತೇ ಇಲ್ವಲ್ಲ ಬರೀ ಮ್ಯೂಸಿಕಲ್ಲ ಅಂತ ನೀವೇನು ಅಂದ್ಕೊಳ್ಬೇಡಿ. ಯಾಕೆಂದರೆ ನಾನು ಮಾತಾಡಿದ್ರೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಭಾವನೆಯಲ್ಲಿ ನಾನಿದ್ದೀನಿ. ಸೊ ಬನ್ನಿ ಇವಾಗ ವಿಡಿಯೋ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅಂದರೆ ವೀಣಾ ಶ್ರೀಧರ್ಸ್ ಕಿಚನ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸು ನಂದು ಕಾರಣಾಂತರಗಳಿಂದ ರೆಗ್ಯುಲರಾಗಿ ವಿಡಿಯೋ ಹಾಕಲಿಲ್ಲ, ಅದರಿಂದ ತುಂಬ ಹಳೆ ಸಬ್ಸ್ಕ್ರೈಬರ್ಸು ನಂದು ವಿಡಿಯೋಸ್ ನೋಡ್ತಾ ಇಲ್ಲ. ಇನ್ಮೇಲಿಂದ ಎಲ್ಲ ತುಂಬ ವಿಡಿಯೋಸ್, ಯೂಸ್ಫುಲ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಯಾರು ತಪ್ಪದೇನೆ ನನ್ನ ವಿಡಿಯೋ ನೋಡೋಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋ ನೋಡೋಣ. ಈಗ ಅಲ್ಲಿ ಮೇಕಪ್ ಮಾಡಿದ್ಮೇಲೆ ಅವ್ರದ್ದು ಫೋಟೋ ಶೂಟೆಲ್ಲ ನಡೀತು.
ಈಗ ಇಂಟ್ರೆಸ್ಟಿಂಗ್ ಆಗಿರೋ ಸಬ್ಜೆಕ್ಟಿಗೆ ಬರೋಣ. ಚಾಟ್ಸ್ ಕೌಂಟ್ರ್ ಮಾತ್ರ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ರಿಸೆಪ್ಷನ್ ಇನ್ನೂ ಸ್ಟಾರ್ಟ್ ಆಗದೇ ಇರೋದ್ರಿಂದ, ಇದೊಂದು 5:30 ಹಂಗಿರೋದ್ರಿಂದ ಅಲ್ಲಿ ಯಾವುದೂ ಇನ್ನೂ ಡಿನ್ನರ್ ಕೌಂಟ್ರ್ ಯಾವುದೂ ಅರೇಂಜ್ ಆಗಿಲ್ಲ. ಸೊ ಅದಕ್ಕೇ ಇವಾಗ ಚಾಟ್ ಕೌಂಟ್ಸಲ್ಲೇ ಎಷ್ಟು ಐಟಮ್ಸ್ ಇದೆ ನೋಡಿ ಬನ್ನಿ. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು, ತುಂಬ ಜ್ಞಾಪಕ ಇಟ್ಕೊಳ್ಳೋ ಥರ ರುಚಿನೂ ಕೊಟ್ಟರು. ಕ್ಯಾಟ್ರಿಂಗ್ ಅವರು ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿದರು. ಇದೆಲ್ಲ ಪಾನ್ ಚಾಟ್ ಅಂತ ಅಂದ್ಬಿಟ್ಟು ವಿಳ್ಳೆದೆಲೆನಲ್ಲಿ ಮಾಡಿದರು. ನಾವು ಏನು ಟೇಸ್ಟ್ ಮಾಡೋಕ್ಕಾಗಲಿಲ್ಲ, ಅದು ನಾನು ಮುಂದೆ ಹೇಳ್ತೀನಿ ನಿಮಗೆ. ಡಿಪ್ಪಿಂಗ್ ಮುರುಕು ಅಂತ ಮಾಡಿದರು. ಆಮೇಲೆ ಇಲ್ಲಿ ಪಾನಿಪುರಿ ಕೌಂಟ್ರ್ ಒಂದು ಮಾಡಿದ್ದಾರೆ. ಆ ಕೌಂಟ್ರಲ್ಲಿ ಏನಂದರೆ ಫ್ರೆಶ್ ಫ್ರೂಟ್ಸಲ್ಲಿ ರಸ ತೆಗೆದ್ಬಿಟ್ಟು ನಾರ್ಮಲ್ ಪಾನಿ ಬದಲು ಫ್ರೆಶ್ ಫ್ರೂಟಲ್ಲಿ ಅದೆಲ್ಲ ಜ್ಯೂಸ್ ಎಲ್ಲ, ಮಾವಿನ ಹಣ್ಣು, ಸೀಬೆಹಣ್ಣು, ಆಮೇಲೆ ನಿಂಬೆಹಣ್ಣು, ಈ ಥರ ಒಂದು 4-5 ಥರ ಫ್ರೆಶ್ ಫ್ರೂಟ್ ಜ್ಯೂಸ್ ತೆಗೆದು ಅದರಲ್ಲಿ ಪಾನಿಪುರಿ ಮಾಡಿದರು. ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಎಂಜಾಯ್ ಮಾಡಿದ್ರು. ಎಲ್ಲರೂ ಕೂಡ ನನಗೂ ಹೇಳಿದ್ರು. ಹಾಗೆಯೇ ಸಿಜ್ಲರ್, ಮಕ್ಕಳಿಗೆ ಇಷ್ಟ ಆಗಿರೋ ಕೌಂಟರ್ಸ್ ತುಂಬ ಇತ್ತು. ಅದ್ರ ಜೊತೆಗೆ ಈ ಕಡೆ ಕಾಫಿ, ಟೀ ಮತ್ತು ಕಷಾಯ. ಅದು ಮದುವೆ ಮನೆಗೆ ಬಂದಾಗ ಯಾರಿಗೂ ಥ್ರೋಟ್ ಇನ್ಫೆಕ್ಷನ್ನು ಅದೆಲ್ಲ ಏನೂ ಆಗಬಾರ್ದು. ಕಾಫಿ ಟೀ ಕುಡಿದೇ ಇದ್ದವ್ರಿಗೂ ಕೂಡ ಒಂದೇನಾದರೂ ಒಂದು ಆಪ್ಷನ್ ಇರಲಿ ಅಂತ ಅಂದ್ಬಿಟ್ಟು ಕಷಾಯದ್ದು ಕೂಡ ಅರೇಂಜ್ ಮಾಡಿದ್ದು. ಹಾಗೆ ಕೂಲ್ ಡ್ರಿಂಕ್ಸು, ಕಾಫಿ ಟೀ ಇದು ಬರೀ ಡ್ರಿಂಕ್ಸ್ ಕೌಂಟ್ರ್, ಈವ್ನಿಂಗ್ ಡ್ರಿಂಕ್ಸ್ ಕೌಂಟ್ರ್. ಈ ಕಡೆ ಎಲ್ಲ ರಿಸೆಪ್ಷನ್ಗೆಲ್ಲ ರೆಡಿ ಆಗ್ತಾ ಇದೆ. ಸಿಜ್ಲರು, ಮಾಕ್ಟೈಲ್ ಕೌಂಟ್ರು ಎಲ್ಲ ರೆಡಿ ಆಗ್ತಾ ಇದೆ. ಮಾಕ್ಟೈಲ್ ಕೌಂಟ್ರ್ ಮಾತ್ರ ನನಗೆ ತುಂಬ ಇಷ್ಟ ಇತ್ತು. ನನ್ನ ಮಗಳ ಮದುವೆಯಲ್ಲಿ ಅದು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಸುಮಾರು ವೆರೈಟೀಸ್ ಮಾಕ್ಟೈಲ್ ಕೌಂಟ್ರ್ ಕೂಡ ರೆಡಿಯಾಗಿತ್ತು. ಎಲ್ಲ ತುಂಬ ಮದುವೆಗೆ ಬಂದವರು ತುಂಬಾ ಎಂಜಾಯ್ ಮಾಡಿದ್ರು. ಸೊ ಇವಾಗ ಏನೇನಿತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ಸಿಜ್ಲರ್ದು ಈ ತವಾಗಳು ಇದೆಲ್ಲ ಇಟ್ಟಿರೋದಿಲ್ಲಿ. ಚೇರು ಗಾರ್ಲೆಂಡು ಇವರು ಎಲ್ಲ ರೆಡಿ ಬಾಯ್ ಅಶೋಕ್ ಶೆಲ್ಟರ್ ಟಾಪ್ ಸರ್ ರೆಡಿ ಸ್ಮೈಲ್ ಸರ್ ಬಾಯ್ ಹಾಗೆ ಇರಲಿ ಹಾಗೆ ಇರಲಿ ಹಾಗೆ ರೆಡಿ ಸ್ಮೈಲ್ ಸರ್ ಸ್ಮೈಲ್ ಹಾಗೆ ಇರಲಿ ಹಾಗೆ ಹಾಗೆ ಇರಲಿ ಕರೆಕ್ಟಾಗಿ ಚೆನ್ನಾಗಿದೆ ಹಾಗೆ ಇರಲಿ ಹಾಗೆ ಹಾಗೆ ಇರಲಿ. ಇದುವರೆಗೂ ರೂಮ್ ಒಳಗಡೆ ಫೋಟೋ ಶೂಟ್ ಎಲ್ಲ ಆಯಿತು. ಇವಾಗ ಔಟ್ಡೋರ್ ಈ MLR ಚೌಲ್ಟ್ರಿನಲ್ಲಿ ಧಾರೆ ಹಾಲ್ದಲ್ಲೇ ಅಲ್ಲದೆ ಪಕ್ಕದಲ್ಲಿ ಓಪನ್ ಪ್ಲೇಸ್ ಇದೆ. ತುಂಬ ಚೆನ್ನಾಗದು ಅರೇಂಜ್ ಮಾಡಿದ್ಲು, ಫ್ಲವರ್ ಡೆಕೋರೇಷನ್ ಎಲ್ಲವುದೇ. ಹಾಗೆ ಅಲ್ಲೊಂದು ದೊಡ್ಡ ಮರ ಇದೆ, ಅದು ನಮಗೊಂಥರ ಆ್ಯಡ್ ಆನ್ ಆಯಿತು ನಮ್ಮ ಡೆಕೋರೇಷನ್ಗೆ ನಾವು ಹೇಳಿರೋದಕ್ಕೂ ಎಲ್ಲದಕ್ಕೂ. ಆ ಮರದ ಕೆಳಗಡೆನೆ ಆ ಕಟ್ಟೆ ಮೇಲೇ ರಿಂಗ್ ಸೆರೆಮನಿ ಎಲ್ಲ ನಡೆದಿದ್ದು, ಎಂಗೇಜ್ಮೆಂಟ್ ಸೆರೆಮನಿ ಎಲ್ಲ. ಸೊ ಇವಾಗ ಈ ಪ್ರೀಶೂಟ್ ರಿಂಗ್ ಸೆರೆಮನಿಗಿಂತ ಮುಂಚೆ ನಡೆದಿರೋ ಈ ಫೋಟೋಶೂಟ್ ನೋಡಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು.
3, 2, 1 ಆಕ್ಷನ್ ಬನ್ನಿ. ತುಂಬ ಮುಂದೆ ಹೋಗಿ. ಹೌದಾ? ಹಾಂ ಮೇಡಮ್, ಕ್ಯಾಮ್ರಾ ನೋಡಬೇಡಿ, ಮುಂದೆ ನೋಡಿ ಅಷ್ಟೇ. 3, 2, 1 ಬನ್ನಿ ಸರ್. ಈಗ ಎಂಗೇಜ್ಮೆಂಟ್ ರಿಂಗ್ ತರ್ತಾ ಇದ್ದೀನಿ. ಸೊ ಇವಾಗ ರಿಂಗ್ ಸೆರೆಮನಿ ಸ್ಟಾರ್ಟ್ ಆಗುತ್ತೆ. ಈಗ ಅಪ್ಪ ಮಗಳು ಫೋಟೋಶೂಟ್. ಆ್ಯಕ್ಚುಲಿ ಪೃಥ್ವಿಗೆ ಇಬ್ಬರನ್ನ ಕಂಡ್ರೆ ಇಷ್ಟ, ಯಾವ ಮಕ್ಳಿಗೂ ತಂದೆ ತಾಯಿ ಇಬ್ಬರೂ ಕಂಡ್ರೆ ಇಷ್ಟ. ಆದರೆ ಅಪ್ಪನ ಜೊತೆ ಸ್ವಲ್ಪ ಅವಳಿಗೆ ಶೇರಿಂಗ್ ಮಾಡೋದು, ಆಮೇಲೆ ಜೊತೇಲಿ ಜಾಸ್ತಿ ಇರೋದು ಎಲ್ಲ ಜಾಸ್ತಿ ಅವಳಿಗೆ. ಅಪ್ಪನ ಕಂಡ್ರೆ ಸ್ವಲ್ಪ ಹೆಣ್ಮಕ್ಳಿಗೆಲ್ಲ ಅಪ್ಪನ ಕಂಡ್ರೆ ಜಾಸ್ತಿ ಇಷ್ಟ ಅಲ್ವಾ. ಹಾಗೆಯೇ ಸ್ವಲ್ಪ ಪೃಥ್ವಿಗೂ ಅಪ್ಪ ಅಂದರೆ ತುಂಬ ಇಷ್ಟ. ಅವರಿಬ್ರದ್ದು ಫೋಟೋಶೂಟ್ ನಡೀತಾ ಇದೆ. ಇದು ಕೇಕ್ ನೋಡಿ, ಒಂಥರ ಸ್ಪೆಷಲ್ಲಾಗಿ ಮಾಡಿರೋ ಕೇಕ್. ಇವಾಗ ನನಗೆ ಅದರ ಹೆಸರು ಖಂಡಿತ ಮರ್ತೋಗ್ಬಿಟ್ಟಿದೆ. ಸೊ ಅವರಿಬ್ರಿಗೂ ಎಂಗೇಜ್ಮೆಂಟ್ಗೆ ಮಾಡಿರೋದು ಸ್ಪೆಷಲ್ಲಾಗಿರೋ, ಅವಳೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿರೋ ಕೇಕ್ ಇದು. ಸೊ ಇವಾಗ ನಾನು ಹೇಳಿದ್ನಲ್ಲ, ಮರದ ಕೆಳಗಡೆ ಎಂಗೇಜ್ಮೆಂಟ್ ನಾವು ಪ್ಲ್ಯಾನ್ ಮಾಡಿದ್ದು ಅಂತ ಅಂದ್ಬಿಟ್ಟು, ಸುತ್ತಲೂ ಅದು ಫ್ಲವರ್ ಡೆಕೋರೇಷನು ರಿಂಗ್ ಥರನೇ ಹೇಳಿ ಮಾಡಿಸಿದ್ವು. ಪೃಥ್ವಿನೂ ಇದೆಲ್ಲ ಸೆಲೆಕ್ಟ್ ಮಾಡಿದ್ಲು. ಸೊ ಇವಾಗ ರಿಂಗ್ ಸೆರೆಮನಿ, ಎಂಗೇಜ್ಮೆಂಟ್ ಸೆರೆಮನಿ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲರೂ ಅವರಿಬ್ರಿಗೂ 100 ಕಾಲ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ.